ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ರಾಜ್ಯದಲ್ಲಿ ಜೂನ್ 7ಕ್ಕೆ ಮುಗಿಯಲ್ವಾ ಕಠಿಣ ಲಾಕ್ಡೌನ್? ಸಿಎಂ ಬಿಎಸ್ವೈ ಕೇರ್ ಸೇರಿದ ವರದಿಯಲ್ಲಿ ಅಡಗಿದ್ಯಾ ಲಾಕ್ ಭವಿಷ್ಯ? ಟೈಟ್ ಲಾಕ್ಡೌನ್ ವಿಸ್ತರಣೆ ಪರ ಸಚಿವರು ಬ್ಯಾಟ್ ಬೀಸಿದ್ದು ಹೇಗೆ? ಅನ್ಲಾಕ್ ಮಾಡಿ ಎಂದ ಸಚಿವರಿಗೆ ಸುಧಾಕರ್ ಟಾಂಗ್ ಕೊಟ್ಟಿದ್ದು ಹೇಗಿತ್ತು? ಲಾಕ್ಡೌನ್ ವಿಸ್ತರಣೆ ಬಗ್ಗೆ ತಜ್ಞರು ಶಿಫಾರಸು ಮಾಡಿರೋದು ಏನು? ರಾಜ್ಯದಲ್ಲಿ ಏಕಾಏಕಿ ಅನ್ಲಾಕ್ ಬೇಡ ಅಂತ ಹೇಳಿದ್ದು ಯಾರು? ಲಾಕ್ ವಿಸ್ತರಣೆ ಬಗ್ಗೆ ಕಾದು ನೋಡೋಕೆ ಮುಂದಾದ್ರ ಸಿಎಂ ಬಿಎಸ್ವೈ? ಇದೆಲ್ಲವನ್ನು ನೋಡೋಣ ಜೂನ್ ಲಾಕ್ಡೌನ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಯುವುದು ಬಹುತೇಕ ಪಕ್ಕಾ ಆಗಿದೆ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯವೇ ಕಂಪ್ಲೀಟ್ ಲಾಕ್ ಫಿಕ್ಸ್ ಆಗಿದ್ದು, ಹೆಮ್ಮಾರಿ ತಡೆಗೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆಗಳಿವೆ. ಇನ್ನೊಂದು ವಾರ ಲಾಕ್ ಮಾಡಿದರೆ ಪಾಸಿಟಿವಿಟಿ ದರ ಕಡಿಮೆಯಾಗುವ ನಿರೀಕ್ಷೆ ಇದ್ದು, ಸಲಹಾ ಸಮಿತಿ ಶಿಫಾರಸಿನ ಮೇಲೆ ಲಾಕ್ಡೌನ್ ಭವಿಷ್ಯ ನಿರ್ಧಾರ ಆಗಲಿದೆ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸುವುದಕ್ಕೆ ತಾಂತ್ರಿಕ ಸಲಹಾ ಸಮಿತಿ 3 ಕಾರಣ ಕೊಟ್ಟಿದೆ. ರಾಜ್ಯದಲ್ಲಿ ಏಕಾಏಕಿ ಲಾಕ್ಡೌನ್ ತೆರವು ಮಾಡುವುದು ಬೇಡ. ಅನ್ಲಾಕ್ನಲ್ಲಿ ಜನ ಒಂದೇ ಬಾರಿಗೆ ಓಡಾಡೋಕೆ ಶುರು ಮಾಡಿದ್ರೆ ಕಷ್ಟವಾಗಲಿದ್ದು, ಮತ್ತೆ ಸೋಂಕಿನ ಸಂಖ್ಯೆ ಹೆಚ್ಚಾಗಿ ಲಾಕ್ಡೌನ್ ಮಾಡಬೇಕಾಗುತ್ತೆ. ಹೀಗಾಗಿ ಈಗಿರುವ ಲಾಕ್ಡೌನ್ ಮುಂದುವರಿಸಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಪಾಸಿಟಿವಿಟಿ ರೇಟ್ ಕಡಿಮೆಯಾಗುವ ತನಕ ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಸದ್ಯ ಕರ್ನಾಟಕದಲ್ಲಿ ಪಾಸಿಟಿವಿಟಿ ರೇಟ್ 15% ಒಂದು ವೇಳೆ ಲಾಕ್ಡೌನ್ ತೆರವು ಮಾಡಿದರೆ ಸೋಂಕು ಹೆಚ್ಚಾಗಿ ಪಾಸಿಟಿವಿಟಿ ರೇಟ್ ಮತ್ತೆ ಹೆಚ್ಚಾಗಲಿದೆ. ಅಲ್ಲದೆ ರಾಜ್ಯದಲ್ಲಿ ಸೋಂಕಿತರ ಸಾವಿನ ಪ್ರಮಾಣ 1.87%. ಇದನ್ನ 1ಕ್ಕಿಂತ ಕಡಿಮೆ ಮಾಡಲೇಬೇಕಾದ ಅನಿವಾರ್ಯವಿದೆ. ಹೀಗಾಗಿ ಸೋಂಕು ಕಡಿಮೆ ಮಾಡಬೇಕು ಅಂದ್ರೆ ಲಾಕ್ಡೌನ್ ಮುಂದುವರಿಸಬೇಕು ಅಂತ ತಜ್ಞರು ಹೇಳಿದ್ದಾರೆ. ಈಗ ವಿಧಿಸಿರುವ ಲಾಕ್ಡೌನ್ ಮುಗಿಯೋದಕ್ಕೆ ಇನ್ನೂ 1 ವಾರ ಬಾಕಿ ಇದೆ. ಹೀಗಾಗಿ ಪಾಸಿಟಿವಿಟಿ ರೇಟ್ ಕಡಿಮೆ ಮಾಡುವ ದೊಡ್ಡ ಸವಾಲು ಸರ್ಕಾರದ ಮುಂದಿದೆ. ಲಾಕ್ಡೌನ್ ಬಳಿಕ ಪ್ರತಿ 10 ದಿನಕ್ಕೆ ಸೋಂಕಿನ ಪ್ರಮಾಣ ಇಳಿಕೆಯಾಗ್ತಿದೆ. ಹಿಂದೆ 32%ರಂತಹ ಸೋಂಕಿನ ಪ್ರಮಾಣ 14%ಕ್ಕೆ ಇಳಿದಿದೆ. ಬಾಕಿ 1 ವಾರದಲ್ಲಿ ಪಾಸಿಟಿವಿಟಿ ರೇಟ್ 5%ಕ್ಕೆ ತಲುಪಬೇಕಿದೆ. ಪಾಸಿಟಿವಿಟಿ ರೇಟ್ 5%ಕ್ಕೆ ಬಂದ್ರೆ ಮಾತ್ರ ಅನ್ಲಾಕ್ ಸಾಧ್ಯವಿದೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡುವಂತೆ ಸಚಿವರು ಕೂಡ ಒತ್ತಾಯಿಸಿದ್ದಾರೆ. ನನ್ನ ಪ್ರಕಾರ ರಾಜ್ಯದಲ್ಲಿ ಏಕಾಏಕಿ ಅನ್ಲಾಕ್ ಬೇಡ, ಹಂತ ಹಂತವಾಗಿ ಅನ್ಲಾಕ್ ಮಾಡೋದು ಉತ್ತಮ ಅಂತ ದೊಡ್ಡಬಳ್ಳಾಪುರದಲ್ಲಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ವರದಿಯ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಲ್ಲಾ ಸಚಿವರು ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಅಶೋಕ್ ಹೇಳಿದ್ದಾರೆ. ರಾಜ್ಯ ಸೇರಿದಂತೆ ಬೆಂಗಳೂರಿನಲ್ಲಿ ಸದ್ಯ ಕೊರೋನಾ ಇಳಿಕೆಯಾಗ್ತಾ ಇದ್ರೂ ಅಪಾಯ ತಪ್ಪಿದ್ದಲ್ಲ. ಹೀಗಾಗಿ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 2000 ಇಳಿಸುವುದಕ್ಕೆ ಬಿಗ್ ಪ್ಲಾನ್ ಮಾಡಿದ್ದು, ಬೆಂಗಳೂರಿನಲ್ಲಿ ಸೋಂಕಿತರ ನಂಬರ್ 500ಕ್ಕೆ ಇಳಿಸುವ ಟಾರ್ಗೆಟ್ ಇಟ್ಟುಕೊಳ್ಳಲಾಗಿದೆ. ಇದೇ ವಿಚಾರವಾಗಿ ಮಾತನಾಡಿದಂತಹ ಸಚಿವ ಆರ್ ಅಶೋಕ್, ಕೊರೋನಾ ಕೇಸ್ ಕಡಿಮೆ ಆದಷ್ಟೇ ಲಾಕ್ಡೌನ್ ಸ್ಥಗಿತ, ಕೇಸ್ ಕಡಿಮೆಯಾಗದೆ ಹೋದ್ರೆ ಲಾಕ್ಡೌನ್ ಮುಂದುವರಿಕೆ ಅಂತ ಹೇಳಿದ್ದಾರೆ. ಜೊತೆಗೆ ಕೊರೋನಾ ನಿಯಂತ್ರಿಸುವುದಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು. ಜೂನ್ 30ರವರೆಗೆ ಲಾಕ್ಡೌನ್ ಮುಂದುವರಿಸಬೇಕು ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದಂತಹ ಅವರು, ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆ. ಹೀಗಾಗಿ ಜೂನ್ 30ರವರೆಗೆ ಲಾಕ್ಡೌನ್ ಮಾಡಿದ್ರೆ ಉತ್ತಮ. ಅಲ್ಲದೆ ಲಾಕ್ಡೌನ್ಗೆ ಜನರೂ ಸಹಕಾರ ನೀಡಬೇಕು ಅಂತ ಹೇಳಿದರು. ಹಂತ ಹಂತವಾಗಿ ಲಾಕ್ಡೌನ್ ರಿಲೀಫ್ ಮಾಡಿದ್ರೆ ಉತ್ತಮ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಕೊರೋನಾ ಕೇಸ್ನ ಪ್ರಮಾಣ ಕಡಿಮೆ ಆಗಬೇಕು, ತಳಮಟ್ಟದಲ್ಲಿ ಸೋಂಕಿತರು ಐಸೋಲೇಷನ್ ಆಗಬೇಕು. ಸದ್ಯ ಬೆಂಗಳೂರಿನಲ್ಲಿ 2 ಆಗ್ತಿದೆ. ಹೀಗಾಗಿ ಸಾಮಾಜಿಕ ಜೀವನದ ಬಗ್ಗೆ ನಮಗೆ ಕಾಳಜಿ ಇದ್ದು ಹಂತ ಹಂತವಾಗಿ ರಿಲೀಫ್ ಮಾಡಿದ್ರೆ ಉತ್ತಮ ಅಂತ ಗೌರವ್ ಗುಪ್ತಾ ಹೇಳಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೂ ಮಾಹಿತಿ ನೀಡಿದ್ದಾರೆ. ಲಾಕ್ಡೌನ್ ಭವಿಷ್ಯಕ್ಕೆ ವಾರಾಂತ್ಯದ ಮುಹೂರ್ತ ನಿಗದಿ ಮಾಡಲಾಗಿದೆ. ಜೂನ್ 4ರಿಂದ 5ರ ನಂತರ ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದ್ದಾರೆ. ಈ ವಾರದ ಅಂತ್ಯದವರೆಗೆ ಪರಿಸ್ಥಿತಿಯ ಬಗ್ಗೆ ಅವಲೋಕಿಸುತ್ತೇವೆ. ಜೂನ್ 7ರವರೆಗೆ ಆಗಿರುವ ಲಾಕ್ಡೌನ್ ಮುಂದುವರಿಯುತ್ತೆ ಅಂತ ಕೋವಿಡ್ ಕರ್ತವ್ಯದಲ್ಲಿರುವ ನರ್ಸ್ಗಳ ಜೊತೆ ಚರ್ಚಿಸಿದ ಬಳಿಕ ಸಿಎಂ ಹೇಳಿದರು. ಜೂನ್ 7ರಿಂದ 13ರವರೆಗೆ ಲಾಕ್ಡೌನ್ ವಿಸ್ತರಿಸುವಂತೆ ತಜ್ಞರು ವರದಿ ನೀಡಿದ್ರ? ಅನ್ಲಾಕ್ಗೆ ಒತ್ತಾಯಿಸಿದ ಸಚಿವರಿಗೆ ಟಾಂಗ್ ಕೊಟ್ಟಿದ್ದು ಹೇಗೆ ಸುಧಾಕರ್? ಮುಂದಿನ ವಾರ ವಿನಾಯಿತಿಗಳಿಗೆ ಮತ್ತಷ್ಟು ಮಿತಿ ಬೀಳುತ್ತಾ? ಇದೆಲ್ಲವನ್ನು ನೋಡೋಣ ಮತ್ತೆ ಲಾಕ್ ಫಿಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯಕ್ಕೆ ಹಾಕಿರುವ ಬೀಗ ಜೂನ್ 7ಕ್ಕೆ ತೆರೆಯುವುದು ಬಹುತೇಕ ಡೌಟ್ ಆಗಿದೆ. ಮತ್ತಷ್ಟು ದಿನ ಲಾಕ್ಡೌನ್ ಮುಂದುವರಿಕೆಗೆ ತಜ್ಞರು ಸಲಹೆ ನೀಡಲಿದ್ದು, ಈ ಬಾರಿ ವಾರವ 15 ದಿನವ ಅನ್ನೋದು ನಿಗೂಢವಾಗಿದೆ. ಶೀಘ್ರವೇ ಸಚಿವರ ಜೊತೆ ಸಿಎಂ ಸಭೆ ನಡೆಸಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಜೂನ್ 7ರ ಬಳಿಕವೂ ಮತ್ತೆ 1 ವಾರ ಲಾಕ್ಡೌನ್ ಫಿಕ್ಸ್ ಆಗಿದ್ದು, ಟಿವಿ9ಗೆ ಲಾಕ್ಡೌನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಸದ್ಯದ ಪಾಸಿಟಿವಿಟಿ ರೇಟ್ ಆಧರಿಸಿ ಲಾಕ್ಡೌನ್ ಕಂಟಿನ್ಯೂ ಮಾಡಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯು ಇದೇ ರೀತಿ ಸಲಹೆ ನೀಡಿದ್ದು 1 ವಾರ ಲಾಕ್ಡೌನ್ ಮುಂದುವರಿಸಲು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಪಕ್ಕಾ ಎನ್ನಲಾಗಿದೆ. ಜೂನ್ 7ರಿಂದ 13ರವರೆಗೆ ಲಾಕ್ಡೌನ್ ವಿಸ್ತರಣೆಗೆ ತಜ್ಞರು ಸಲಹೆ ಕೊಟ್ಟಿದ್ದು, ಜೂನ್ 13ರ ಬಳಿಕ ವಾರಕ್ಕೊಮ್ಮೆ ವರದಿ ಪಡೆಯಬೇಕು ಅಂತ ಹೇಳಿದ್ದಾರೆ. ತಜ್ಞರ ವರದಿ ಆಧಾರದ ಮೇಲೆ ಆರ್ಥಿಕ ಚಟುವಟಿಕೆಗಳಿಗೆ ಹಂತ ಹಂತವಾಗಿ ಸಡಿಲಿಕೆ ಮಾಡಿದ್ದಾರೆ. ಅಲ್ಲದೆ ಸಮಿತಿ ವರದಿ ಆಧರಿಸಿ ಸರ್ಕಾರ ಲಾಕ್ಡೌನ್ ವಿಸ್ತರಣೆ, ಅನ್ಲಾಕ್ ಬಗ್ಗೆ ತೀರ್ಮಾನ ಮಾಡಲಿದೆ. ಕರ್ನಾಟಕದ ನಗರ ಪ್ರದೇಶದಲ್ಲಿ ಕೊರೋನಾ ಕೇಸ್ ಸದ್ಯ ನಿಯಂತ್ರಣದಲ್ಲಿದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗಿದೆ. ಅಲ್ಲದೆ ಡೆತ್ ರೇಟ್ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಹೀಗಾಗಿ ಮತ್ತೊಂದು ವಾರ ಲಾಕ್ಡೌನ್ ಮುಂದುವರಿಸಲು ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಅಲ್ಲದೆ ಕೆಲ ಸಚಿವರು ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಜೂನ್ 7ರ ನಂತರವೂ ಒಂದು ವಾರ ಲಾಕ್ಡೌನ್ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸರ್ಕಾರ ಲಾಕ್ಡೌನ್ ವಿಸ್ತರಣೆ ಚಿಂತನೆಯಲ್ಲಿದ್ದರೆ ಕೆಲ ಸಚಿವರು ಈಗಾಗಲೇ ಅನ್ಲಾಕ್ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಸಚಿವರಲ್ಲೇ ಲಾಕ್ ಅನ್ಲಾಕ್ ಬಗ್ಗೆ ಭಿನ್ನ ನಿಲುವು ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇದೇ ಕಾರಣಕ್ಕೆ ಲಾಕ್ಡೌನ್ ಕಂಟಿನ್ಯೂ ಬೇಡ ಅಂತ ಸಚಿವರಿಗೆ ಆರೋಗ್ಯ ಸಚಿವ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಸೂಕ್ತ ಮಾಹಿತಿ ಇಲ್ಲದೆ ಸಚಿವರು ಮಾತನಾಡಬಾರದು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ತಜ್ಞರ ವರದಿ ಆಧರಿಸಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಸಿಎಂ ಬಿಎಸ್ವೈ ತೀರ್ಮಾನಿಸುತ್ತಾರೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಸಚಿವರು ಜನರ ಭಾವನೆ ಆಧರಿಸಿ ಮಾತನಾಡಿರಬಹುದು, ಹಾಗಂತ ಏಕಾಏಕಿ ಏನು ನಿರ್ಧಾರ ಮಾಡೋದಕ್ಕಾಗಲ್ಲ. ತಜ್ಞರ ವರದಿ ಆಧರಿಸಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡ್ತೇವೆ. ಈ ಎಲ್ಲಾ ಅಂಶಗಳನ್ನ ಸಚಿವರ ಗಮನಕ್ಕೂ ತರ್ತೇನೆ ಅಂತ ಸುಧಾಕರ್ ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆಯ ಚೆಂಡು ಸದ್ಯ ಸಿಎಂ ಅಂಗಳದಲ್ಲಿದೆ. ಲಾಕ್ ಮುಂದುವರಿಕೆ ಬಗ್ಗೆ ಶೀಘ್ರವೇ ಸಂಪುಟ ಸಭೆ ಕರೆದು ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಣೆಗೆ ಶಿಫಾರಸು ಮಾಡಿರುವಂತಹ ತಾಂತ್ರಿಕ ಸಲಹಾ ಸಮಿತಿ ನಿನ್ನೆ ತಡರಾತ್ರಿವರೆಗೆ ಸಭೆ ಮಾಡಿದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದರು. ರಿಪೋರ್ಟ್ ಬಗ್ಗೆ ಸಿಎಂ ಬಳಿ ಸಂಪುಟ ಸಭೆಯಲ್ಲೂ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಸಚಿವರು ತಿಳಿಸಿದರು. ಲಾಕ್ಡೌನ್ ಕಂಟಿನ್ಯೂ ಮಾಡುವಂತೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡ್ತಾ ಇದ್ದಂತೆ ಹೊಸ ನಿಯಮಗಳ ಬಗ್ಗೆ ಕುತೂಹಲ ಮೂಡಿದೆ. ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಿಸಿದ್ರೆ ವಿನಾಯಿತಿಗಳಿಗೆ ಇರುವಂತಹ ಮಿತಿ ಮತ್ತಷ್ಟು ಕಠಿಣ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಹುಟ್ಟಿದೆ. ಅಗತ್ಯ ವಸ್ತುಗಳ ಖರೀದಿಯ ಸಮಯ ಕಡಿತ ಆಗುತ್ತಾ, ವಾರದಲ್ಲಿ ಇಂತಿಷ್ಟೇ ದಿನ ಖರೀದಿಗೆ ಅಂತ ಹೊಸ ರೂಲ್ಸ್ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್ ಮಾಡಿರುವಂತಹ ಸರ್ಕಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕೊಟ್ಟಿದೆ. ಆದರೆ ಕೆಲ ಜಿಲ್ಲೆಗಳಲ್ಲಿ ಈಗಾಗಲೇ ಖರೀದಿಗೆ ದಿನ ನಿಗದಿ ಮಾಡಲಾಗಿದೆ. ವಾರದಲ್ಲಿ ಇಂತಿಷ್ಟೇ ದಿನ ದಿನಸಿ ಖರೀದಿ ಮಾಡಬೇಕು ಅಂತ ನಿಯಮ ಮಾಡಲಾಗಿದೆ. ಹೀಗಾಗಿ ಇಡೀ ರಾಜ್ಯದಾದ್ಯಂತ ಇದೇ ಹೊಸ ರೀತಿಯ ರೂಲ್ಸ್ ಜಾರಿಗೆ ತರ್ತಾರಾ ಅಥವಾ ಖರೀದಿಯ ಸಮಯದಲ್ಲಿ ಮತ್ತಷ್ಟು ಕಡಿತ ಮಾಡ್ತಾರಾ ಅನ್ನೋದು ಪ್ರಶ್ನೆಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ದಿನಗಳ ಕಾಲ ಕಠಿಣ ಲಾಕ್ಡೌನ್ ಜಾರಿಯಾಗಿದೆ? ದಾವಣಗೆರೆ ಜಿಲ್ಲೆಯಲ್ಲಿ ಮದುವೆಗೆ ಯಾವಾಗ ಅವಕಾಶ ಕೊಡ್ತಾರೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಎಣ್ಣೆ ಪ್ರಿಯರಿಗೆ ನಿರಾಶೆ ಆಗ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ಜಿಲ್ಲೆಯಾದ್ಯಂತ ಇಂದಿನಿಂದ 4 ದಿನ ಕಠಿಣ ಲಾಕ್ಡೌನ್ ಜಾರಿಯಾಗಿದೆ. 4 ದಿನ ದಿನಸಿ ತರಕಾರಿ ಖರೀದಿಗೂ ಅವಕಾಶ ಇರುವುದಿಲ್ಲ. ಹಾಲಿನ ಬೂತ್, ಕೃಷಿ ಚಟುವಟಿಕೆಗಳ ಪೂರಕ ಅಂಗಡಿ, ನ್ಯಾಯಬೆಲೆ ಅಂಗಡಿಗಳಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ 4 ದಿನ ಬ್ಯಾಂಕ್ ಸೇವೆಗೂ ನಿರ್ಬಂಧ ಹೇರಲಾಗಿದೆ. ಹೋಟೆಲ್ಗಳು ಮತ್ತು ಮದ್ಯದ ಅಂಗಡಿಗಳು ಸಹ ಸಂಪೂರ್ಣ ಬಂದ್ ಆಗಿವೆ. ಧಾರವಾಡ ಜಿಲ್ಲೆಯಲ್ಲಿ ಕಠಿಣ ಲಾಕ್ಡೌನ್ ಜಾರಿಯಾಗಿದೆ. ಜೂನ್ 7ರವರೆಗೆ ಕಠಿಣ ಲಾಕ್ಡೌನ್ ಮುಂದುವರಿಯಲಿದೆ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗಿದೆ. ಜಿಲ್ಲೆಯಲ್ಲಿ ಮುಂಜಾನೆ 2 ತಾಸು ಮದ್ಯ ಮಾರಾಟಕ್ಕೂ ಕೂಡ ಅನುಮತಿ ಸಿಕ್ಕಿದೆ. 8 ಗಂಟೆಯ ನಂತರ ಜಿಲ್ಲೆಯಲ್ಲಿ ಸಂಪೂರ್ಣ ಕಠಿಣ ಲಾಕ್ಡೌನ್ ಜಾರಿಯಲ್ಲಿದೆ. ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ದಾವಣಗೆರೆಯಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇರೋದ್ರಿಂದ ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗಿದೆ. ಇಂದಿನಿಂದ ಜೂನ್ 7ರವರೆಗೆ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಜೂನ್ 5ರಿಂದ ಮುಂದಿನ 15 ದಿನಗಳ ಕಾಲ ಮದುವೆ ಹಾಗೂ ಧಾರ್ಮಿಕ ಸಮಾರಂಭಗಳಿಗೂ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಇಂದಿನಿಂದ 2 ದಿನ ಮಾತ್ರ ಬೆಳಗ್ಗೆ 6 ಗಂಟೆಯಿಂದ 12ರವರೆಗೆ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಇದ್ದು, ಜೂನ್ 3ರಿಂದ ಮೊಟ್ಟೆ, ಹಾಲು ಖರೀದಿ, ವೈದ್ಯಕೀಯ ಸೇವೆ ಹೊರತುಪಡಿಸಿ ಮಿಕ್ಕೆಲ್ಲವೂ ಸಂಪೂರ್ಣ ಲಾಕ್ಡೌನ್ ಆಗಲಿದೆ. ಮೈಸೂರು ಜಿಲ್ಲೆಯಲ್ಲಿ ಕಠಿಣ ಲಾಕ್ಡೌನ್ನಿಂದಾಗಿ ವಿನಾಯಿತಿ ಸಿಕ್ಕಿದೆ. ಇಂದು ಅಗತ್ಯ ವಸ್ತು ಖರೀದಿಗೆ ಅವಕಾಶವನ್ನ ಕೊಟ್ಟಿದೆ ಜಿಲ್ಲಾಡಳಿತ. ಆದರೆ ಕೋವಿಡ್ ನಿಯಮಗಳನ್ನು ಪಾಲಿಸುವಂತೆ ಷರತ್ತು ವಿಧಿಸಲಾಗಿತ್ತು. ಜನರ ಅನುಕೂಲಕ್ಕಾಗಿ ಈ ಕ್ರಮ ಕೈಗೊಂಡಿದ್ದು ಮತ್ತೆ ಗುರುವಾರ ಖರೀದಿಗೆ ಅವಕಾಶ ಸಿಗಲಿದೆ. ಅನಗತ್ಯವಾಗಿ ಓಡಾಡುವವರ ವಿರುದ್ಧ ಪ್ರಕರಣ ಸಹ ದಾಖಲಿಸುವುದಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜೂನ್ 7ರವರೆಗೆ ಕಠಿಣ ಲಾಕ್ಡೌನ್ ಜಾರಿಯಲ್ಲಿದೆ. ಹೀಗಾಗಿ ಇಂದಿನಿಂದ 3 ದಿನಗಳು ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ.
ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅಗತ್ಯ ವಸ್ತು ಖರೀದಿಗೆ ಅನುಮತಿ ಇತ್ತು. ನಿಗದಿತ ಸಮಯದಲ್ಲಿ ದಿನಸಿ, ತರಕಾರಿ, ಎಪಿಎಂಸಿ, ಹೂ ಮಾರುಕಟ್ಟೆ, ಪೆಟ್ರೋಲ್ ಬಂಕ್, ನ್ಯಾಯಬೆಲೆ ಅಂಗಡಿಗಳು ಓಪನ್ ಇತ್ತು. ಜೂನ್ 3ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಜೂನ್ 7ರ ಬೆಳಗ್ಗೆ 6 ಗಂಟೆವರೆಗೆ ಕಠಿಣ ಲಾಕ್ಡೌನ್ ಇರಲಿದೆ. ಕೊಡಗು ಜಿಲ್ಲೆಯಲ್ಲಿಂದು ಬೆಳಗ್ಗೆ 4 ಗಂಟೆಗಳ ಕಾಲ ಲಾಕ್ಡೌನ್ ರಿಲೀಫ್ ನೀಡಲಾಗಿತ್ತು. ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ರು. ವಿಶಾಲ ಪ್ರದೇಶಗಳಲ್ಲಿ ಮಾರುಕಟ್ಟೆ ತೆರೆದು ನಗರ ಕೇಂದ್ರಗಳಲ್ಲಿ ಜನಜಂಗುಳಿಯಾಗದಂತೆ ಕ್ರಮ ವಹಿಸಿದ್ರು. ವರ್ತಕರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಿದ್ದು, ನೆಗೆಟಿವ್ ರಿಪೋರ್ಟ್ ಇಲ್ಲದವರಿಗೆ ವ್ಯಾಪಾರಕ್ಕೆ ಅವಕಾಶ ಇರುವುದಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದಿನಿಂದ 1 ವಾರಗಳ ಕಾಲ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡಲಾಗಿದೆ. ಬಾರ್ಗಳನ್ನು ತೆರೆಯಲು ಅವಕಾಶ ನೀಡಿಲ್ಲ. ಹೀಗಾಗಿ ಶಿವಮೊಗ್ಗ ಅಬಕಾರಿ ಡಿಸಿ ಕ್ಯಾಪ್ಟನ್ ಅಜಿತ್ ಕುಮಾರ್ ನಗರದ ವಿವಿಧ ಮದ್ಯ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಮದ್ಯದಂಗಡಿಯಲ್ಲಿನ ಮದ್ಯ ಸಂಗ್ರಹದ ಮಾಹಿತಿ ಪಡೆದು ಅಧಿಕಾರಿಗಳು ಅಂಗಡಿ ಸೀಲ್ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 4 ದಿನಗಳ ಕಾಲ ಕಠಿಣ ಲಾಕ್ಡೌನ್ ಅಂತ್ಯಗೊಂಡಿದೆ. ಮೇ 27ರಿಂದ ಇಂದು ಬೆಳಗ್ಗೆ 6ರವರೆಗೆ ಕಠಿಣ ಲಾಕ್ಡೌನ್ ಜಾರಿಯಲ್ಲಿತ್ತು. ಜಿಲ್ಲೆಯಲ್ಲಿ ಇಂದಿನಿಂದ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಸಿಕ್ಕಿದೆ. ಇಂದಿನಿಂದ ಸರ್ಕಾರದ ಮಾರ್ಗಸೂಚಿಯಂತೆ ಲಾಕ್ಡೌನ್ ಇರುತ್ತೆ. ಆದರೆ ಜಿಲ್ಲಾಡಳಿತದ ಕಠಿಣ ಲಾಕ್ಡೌನ್ ಇಂದ ಮಾತ್ರ ರಿಲೀಫ್ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯಾದ್ಯಂತ 4 ದಿನದ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಲ್ಲಿದೆ. ಹಾಗಾಗಿ ಪೊಲೀಸ್ ಪಡೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಅನಗತ್ಯವಾಗಿ ಓಡಾಡ್ತಾ ಇದ್ದ ವಾಹನ ಸವಾರರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಅನಗತ್ಯವಾಗಿ ರಸ್ತೆಗಳಿರುವಂತಹ ವಾಹನಗಳನ್ನ ಪೊಲೀಸರು ಸೀಸ್ ಮಾಡ್ತಿದ್ದಾರೆ. ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಜನ ನಡೆದುಕೊಂಡೇ ಓಡಾಡ್ತಿದ್ದಾರೆ. ಗಂಡ ಹೆಂಡತಿ 4 ಮಕ್ಕಳೊಂದಿಗೆ 4 ಕಿಲೋಮೀಟರ್ ನಡೆದುಕೊಂಡೇ ಊರು ಸೇರಿದ್ದಾರೆ. ಬೆಂಗಳೂರು ರೈಲ್ವೆ ನಿಲ್ದಾಣವೇ ಕೊರೋನಾ ಹಾಟ್ಸ್ಪಾಟ್ ಆಗುವ ಚಾನ್ಸ್ ಇದೆಯಾ? ಕೊರೋನಾ ಲಾಕ್ಡೌನ್ ಮಧ್ಯೆಯೂ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಯಾರು? ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಇವತ್ತು ಲಭ್ಯವಾಗುತ್ತಿದೆ? ಇದೆಲ್ಲವನ್ನು ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣವೇ ಕೊರೋನಾ ವೈರಸ್ನ ಹಾಟ್ಸ್ಪಾಟ್ ಆಗ್ತಾ ಇರೋ ಆತಂಕ ಕಾಡ್ತಿದೆ. ರೈಲ್ವೆ ನಿಲ್ದಾಣದಲ್ಲಿ ದೈಹಿಕ ಅಂತರ ಮಾಯವಾಗಿದ್ದು, ಪ್ರಯಾಣಿಕರು ಸರಿಯಾಗಿ ಮಾಸ್ಕ್ ಕೂಡ ಧರಿಸಿಲ್ಲ. ಲಾಕ್ಡೌನ್ ಆಗಿದ್ರೂ ಕೂಡ ದಿನನಿತ್ಯ ಸಾವಿರಾರು ಜನರು ರೈಲಿನ ಮೂಲಕ ಪ್ರಯಾಣ ಮಾಡ್ತಾ ಇದ್ದು, ಕೊರೋನಾ ಮತ್ತಷ್ಟು ಹೆಚ್ಚಾಗುವ ಭೀತಿ ಎದುರಾಗಿದೆ. ಬೆಂಗಳೂರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇ ಅನಾರೋಗ್ಯದ ಮೂಲಗಳಾಗ್ತಾ ಇರುವಂತಹ ಆತಂಕ ಕಾಡ್ತಾ ಇದೆ. ಮೈಸೂರು ರಸ್ತೆಯ ನಾಯಂಡಹಳ್ಳಿ ಜಂಕ್ಷನ್ ಬಳಿಯಲ್ಲೇ ಇರುವಂತಹ ಪಂತರಪಾಳ್ಯ ಆರೋಗ್ಯ ಕೇಂದ್ರದಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದ್ದು, ಕನಿಷ್ಠ ಸ್ವಚ್ಛತೆಯನ್ನು ಕಾಪಾಡಿಲ್ಲ. ಆಸ್ಪತ್ರೆಯ ಔಷಧದ ವೇಸ್ಟ್ಗಳನ್ನೆಲ್ಲ ಆವರಣದಲ್ಲೇ ತುಂಬಿಟ್ಟಿದ್ದು, ಕಸದ ರಾಶಿಯೇ ಇದೆ. ಆರೋಗ್ಯ ಕೇಂದ್ರ ವ್ಯಾಕ್ಸಿನೇಷನ್ ಸೆಂಟರ್ ಆಗಿದ್ರೂ ಕೂಡ ಸ್ವಚ್ಛತೆ ಕಾಪಾಡದೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಮಾಡಿರುವಂತಹ ಸರ್ಕಾರ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕೊಟ್ಟಿದೆ. ಆದರೆ ಇದೇ ಅವಕಾಶವನ್ನ ಮಿಸ್ಯೂಸ್ ಮಾಡಿಕೊಳ್ತಾ ಇರುವಂತಹ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ. ಇದರ ಮಧ್ಯೆ ಯುವಕರ ಗುಂಪು ಫೋಟೋ ಶೂಟ್ ಮಾಡಿದೆ. ಶಿವಾಜಿನಗರದಲ್ಲಿ ಬೆಳ್ಳಂಬೆಳಗ್ಗೆ ಬೀದಿಗೆ ಬಂದಿದ್ದಂತಹ ಯುವಕರು ಜೆಸಿಬಿ ಮೇಲೆ ನಿಂತು ಮೊಬೈಲ್ ಕ್ಯಾಮೆರಾಗೆ ಪೋಸ್ ಕೊಟ್ಟರು. ರಸ್ತೆ ಕಾಮಗಾರಿಗಾಗಿ ನಿಂತಿದ್ದಂತಹ ಜೆಸಿಬಿ ಮೇಲೆ ನಿಂತು ಫೋಟೋ ಶೂಟ್ ಮಾಡಿದ್ದು ಕೊರೋನಾಗೆ ಡೋಂಟ್ ಕೇರ್ ಎಂದಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕರಿ ಹೆಮ್ಮಾರಿ ತಾಂಡವಾಡ್ತಾ ಇದೆ. ಜಿಲ್ಲೆಯಲ್ಲಿ 130 ಜನರಿಗೆ ಬ್ಲಾಕ್ ಫಂಗಸ್ ರೋಗಿಗಳ ಸಂಖ್ಯೆ ತಲುಪಿದ್ದು, ಜಿಲ್ಲೆಯ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಸೇರಿದಂತೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲೂ ಬ್ಲಾಕ್ ಫಂಗಸ್ ಆರ್ಭಟ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಇವರಿಗೆ 43 ಬ್ಲಾಕ್ ಫಂಗಸ್ ಕೇಸ್ಗಳು ಪತ್ತೆಯಾಗಿದ್ದು, 2 ಮೃತಪಟ್ಟಿದ್ದಾರೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. 70 ಜನರಲ್ಲಿ ಲಕ್ಷಣಗಳು ಕಂಡು ಬಂದಿದ್ದು, ಈ ಪೈಕಿ 43 ದೃಢಪಟ್ಟಿದ್ದು, ಇನ್ನುಳಿದ 27 ಶಂಕಿತ ಬ್ಲಾಕ್ ಫಂಗಸ್ ವರದಿ ಬರಬೇಕಿದೆ ಅಂತ ಕಾರಜೋಳ ತಿಳಿಸಿದರು. ಚಿಕ್ಕಮಗಳೂರಿನ ಜಿಲ್ಲಾ ಕೋವಿಡ್ ಆಸ್ಪತ್ರೆಯ ಅವಾಂತರಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಪಕ್ಕದ ಬೆಡ್ನಲ್ಲಿಯೇ ಶವ ಇದ್ರೂ ಕೂಡ ಊಟ ತಿಂಡಿಯೂ ಅಲ್ಲೇ ಮಾಡ್ತಾ ಇದ್ದು, ಪಿಪಿಇ ಕಿಟ್ ಧರಿಸದೆ ಸಂಬಂಧಿಕರು ಸೋಂಕಿತರನ್ನ ಭೇಟಿ ಮಾಡ್ತಿದ್ದಾರೆ. ಅಲ್ಲದೆ ಮೃತದೇಹ ಪ್ಯಾಕ್ ಮಾಡುವ ಸಿಬ್ಬಂದಿಯೂ ಪಿಪಿಇ ಕಿಟ್ ಹಾಕ್ತಿಲ್ಲ. ಜಿಲ್ಲಾ ಕೋವಿಡ್ ಆಸ್ಪತ್ರೆಯ ಅವ್ಯವಸ್ಥೆಗೆ ಜನರು ಫುಲ್ ಗರಂ ಆಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಸಂತೆಮರಳಿಯ ಕೋವಿಡ್ ಕೇರ್ ಸೆಂಟರ್ ಅವ್ಯವಸ್ಥೆಯ ಆಗರವಾಗಿದೆ. ಕೇರ್ ಸೆಂಟರ್ನಲ್ಲಿ ಸ್ವಚ್ಛತೆನೇ ಇಲ್ಲ.
ವೈದ್ಯರು, ನರ್ಸ್ಗಳು ಸಹ ಇಲ್ಲ. ಅಲ್ಲದೆ ಸೋಂಕಿತರಿಗೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡುತ್ತಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಪ್ರತಿ ಸೋಂಕಿತರ ಊಟ ಉಪಹಾರಕ್ಕೆ 250 ರೂಪಾಯಿ ಖರ್ಚು ಮಾಡಲಾಗುತ್ತದೆ. ಆದರೂ ಮಧ್ಯಾಹ್ನ ರಾತ್ರಿ ಒಂದೇ ಊಟ ನೀಡುತ್ತಿದ್ದಾರೆ ಅಂತ ಸೋಂಕಿತರು ಆರೋಪ ಮಾಡಿದ್ದು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ನಿನ್ನೆ ರಾತ್ರಿ ಊಟ ನೀಡಲು ಬಂದವರಿಗೆ ಸೋಂಕಿತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಜಯಪುರದಲ್ಲಿ ದಿನೇ ದಿನೇ ಬ್ಲಾಕ್ ಫಂಗಸ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಈವರೆಗೆ 121 ಪ್ರಕರಣಗಳು ಪತ್ತೆಯಾಗಿದೆ. ಕೇವಲ 2 ದಿನಗಳ ಅಂತರದಲ್ಲಿ 23 ಹೊಸ ಕೇಸ್ ದಾಖಲಾಗಿದ್ದು ವಿಜಯಪುರ ಬೆಚ್ಚಿ ಬಿದ್ದಿದೆ. ಸರ್ಕಾರಿ ಆಸ್ಪತ್ರೆಗೆ ಸೇರಿದ್ರು ಜಿಲ್ಲಾಡಳಿತ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾ ಇದ್ದು ಬಿಎಲ್ಡಿಇ ಆಸ್ಪತ್ರೆಯಲ್ಲಿಯೇ 80% ರೋಗಿಗಳು ಚಿಕಿತ್ಸೆ ಪಡೆದಿದ್ದಾರೆ. ಈಗಾಗಲೇ 23 ಬ್ಲಾಕ್ ಫಂಗಸ್ ರೋಗಿಗಳು ಗುಣಮುಖರಾಗಿದ್ದಾರೆ. ಕೋವ್ಯಾಕ್ಸಿನ್ ಸೆಕೆಂಡ್ ಡೋಸ್ಗಾಗಿ ಸಾವಿರಾರು ಜನರು ಪರದಾಡ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಇಂದಿನಿಂದ ಹಲವೆಡೆ ಉಚಿತವಾಗಿ ಕೋವ್ಯಾಕ್ಸಿನ್ ಲಭ್ಯವಿದೆ. ಕೆಲ ಆಯ್ದ ಸರ್ಕಾರಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ಸಿಗ್ತಾ ಇದೆ. ಬಿಬಿಎಂಪಿ 8 ವಲಯಗಳ 27 ಸರ್ಕಾರಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೋವ್ಯಾಕ್ಸಿನ್ ಸೆಕೆಂಡ್ ಡೋಸ್ ವ್ಯವಸ್ಥೆ ಮಾಡಲಾಗಿದೆ. 2ನೇ ಡೋಸ್ಗೆ ಕಾಯ್ತಾ ಇರುವವರು ನೇರವಾಗಿ ವಾಕಿನ್ ಮೂಲಕ ಬಂದು ಲಸಿಕೆ ಪಡೆಯಬಹುದಾಗಿದೆ. ರೈತರ ಸಂಕಷ್ಟ ಆಲಿಸಿದ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಜಿಲ್ಲಾಧಿಕಾರಿ ವಿರುದ್ಧ ಶಾಸಕ, ಸಂಸದರು ಅಸಮಾಧಾನ ವ್ಯಕ್ತಪಡಿಸಿದ್ದು ಯಾಕೆ? ಕೊರೋನಾ ನಿಗ್ರಹಕ್ಕೆ ಮೈಸೂರಿನಲ್ಲಿ ಕೈಗೊಂಡಿರೋ ರಿವರ್ಸ್ ಐಸೋಲೇಷನ್ ಸ್ಪೆಷಾಲಿಟಿ ಏನು? ಇದೆಲ್ಲವನ್ನು ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಧಾರವಾಡದ ರಾಯಪುರ ಗ್ರಾಮದ ರೈತರ ತೋಟಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಲಾಕ್ಡೌನ್ ಸಮಯದಲ್ಲಿ ಏನೆಲ್ಲಾ ಸಮಸ್ಯೆಗಳನ್ನು ರೈತರು ಎದುರಿಸುತ್ತಿದ್ದಾರೆ ಎನ್ನುವುದನ್ನು ಕೂಲಂಕುಷವಾಗಿ ಕೇಳಿದರು. ಸಾಕಷ್ಟು ರೈತರು ಕೊರೋನಾ ಮತ್ತು ಲಾಕ್ಡೌನ್ ಸುಳಿಗೆ ಸಿಕ್ಕು ನಲುಗ್ತಾ ಇರೋ ಬಗ್ಗೆ ಡಿಕೆಶಿ ಬಳಿ ಹಂಚಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ವಿರುದ್ಧ ದೊಡ್ಡಬಳ್ಳಾಪುರ ಶಾಸಕ ವೆಂಕಟರಮಣಯ್ಯ, ಬಿಜೆಪಿ ಸಂಸದ ಬಚ್ಚೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆಯ ಆಸ್ಪತ್ರೆ ನಿರ್ಮಾಣದ ಪೂಜೆಯ ಫ್ಲೆಕ್ಸ್ನಲ್ಲಿ ಸಿಎಂ ಬಿಎಸ್ವೈ, ಕಂದಾಯ ಸಚಿವ ಆರ್ ಅಶೋಕ್, ಸಚಿವ ಎಂಟಿಬಿ ನಾಗರಾಜ್ ಫೋಟೋ ಹಾಕಲಾಗಿತ್ತು. ಆದರೆ ಸ್ಥಳೀಯ ಶಾಸಕ, ಸಂಸದರ ಫೋಟೋ ಹಾಕಿರಲಿಲ್ಲ. ಹೀಗಾಗಿ ಶಾಸಕ ವೆಂಕಟರಮಣಯ್ಯ, ಬಿಜೆಪಿ ಸಂಸದ ಬಚ್ಚೇಗೌಡ ಗರಂ ಆದರು. ಮೈಸೂರಿನಲ್ಲಿ ಇಂದಿನಿಂದ ರಿವರ್ಸ್ ಐಸೋಲೇಷನ್ ಜಾರಿಗೆ ಬಂದಿದೆ. ಕೊರೋನಾ ಹರಡದಂತೆ ವಿಭಿನ್ನ ಕಾರ್ಯಕ್ರಮ ಜಾರಿಗೆ ತಂದಿದ್ದು ಕೊರೋನಾ ಸೋಂಕಿತರಿಗೆ ಮನೆಯಲ್ಲೇ ಐಸೋಲೇಷನ್ ಮಾಡಿ ಕೊರೋನಾ ಇಲ್ಲದವರಿಗೆ ಬೇರೆಡೆ ಉಚಿತವಾಗಿ ಆಶ್ರಯ ಕಲ್ಪಿಸಲಾಗಿದೆ. ಮೈಸೂರು ಮಹಾನಗರ ಪಾಲಿಕೆಯಿಂದ ವಾತ್ಸಲ್ಯ ಕೇಂದ್ರ ಹೆಸರಿನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಲಾಕ್ಡೌನ್ನಿಂದ ಕಲ್ಲಂಗಡಿ ಬೆಳೆಗಾರರು ಕಂಗಾಲಾಗಿದ್ದು ಟ್ರ್ಯಾಕ್ಟರ್ ಮೂಲಕ 5 ಲಕ್ಷ ಮೌಲ್ಯದ ಕಲ್ಲಂಗಡಿಯನ್ನ ತಾನೇ ನಾಶ ಮಾಡಿದ್ದಾನೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ದುಗನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. 3 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದಿದ್ದ ರೈತ ರಾಮಲಿಂಗಯ್ಯ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಆದ್ರೆ ಈಗ ಮಾರಾಟವಾಗದೆ ಜಮೀನಿನಲ್ಲೇ ಕೊಳಿತಾ ಇರುವುದರಿಂದ ತಾನೇ ನಾಶ ಮಾಡಿದ್ದಾನೆ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಲಾಕ್ಡೌನ್ ಮಾಡಿದೆ. ಆದರೆ ಲಾಕ್ಡೌನ್ನಿಂದ ಸಿಖ್ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಕೊಪ್ಪಳ ನಗರದ ಕಾಳಿದಾಸನಗರ ದೇವರಾಜು ಅರಸು ಕಾಲೋನಿಯಲ್ಲಿ ವಾಸವಿರೋ 20ಕ್ಕೂ ಹೆಚ್ಚಿನ ಸಿಖ್ ಕುಟುಂಬ ಹಳ್ಳಿಗಳಲ್ಲಿ ಚಾಕು, ಸೇರು ಮಾರಾಟ ಮಾಡಿ ಜೀವನವನ್ನು ನಡೆಸ್ತಾ ಇದೆ. ಆದ್ರೀಗ ಲಾಕ್ಡೌನ್ನಿಂದ ಕೆಲಸವಿಲ್ಲದೆ ಕಂಗಾಲಾಗಿದ್ದು ಯಾರಾದರೂ ಸಹಾಯ ಮಾಡಿ ಅಂತ ಅಂಗಲಾಚಿದ್ದಾರೆ. ದಾವಣಗೆರೆಯಲ್ಲಿ ಮೃತ ಸಂಬಂಧಿಕರಿಗೆ ಹೊಸ ಆತಂಕ ಶುರುವಾಗಿದೆ. ಸಮಾಧಿ ಮಾಡಿದ ಸ್ವಲ್ಪ ಹೊತ್ತಿಗೆ ನಾಯಿ ಹಂದಿಗಳ ಹಿಂಡು ಸಮಾಧಿಗಳನ್ನು ಅಗಿತಾ ಇದ್ದು ಶವ ಹೊರತೆಗೆಯುವ ಭೀತಿ ಕಾಡ್ತಾ ಇದೆ. ದಾವಣಗೆರೆ ನಗರದ ಬೂದಿಹಾಳ್ ರಸ್ತೆ ಬಳಿ ಇರುವ ಹಿಂದೂ ರುದ್ರಭೂಮಿಯಲ್ಲಿ ದಿನನಿತ್ಯ ಸಹಜ ಹಾಗೂ ಕೊರೋನಾ ಸೋಂಕಿನಿಂದ ಮೃತಪಟ್ಟ 15ರಿಂದ 20ಕ್ಕೂ ಹೆಚ್ಚಿನ ಮೃತದೇಹಗಳನ್ನು ಅಂತ್ಯಸಂಸ್ಕಾರ ಮಾಡಲಾಗುತ್ತದೆ. ಹೀಗಾಗಿ ಮೃತರ ಸಂಬಂಧಿಕರು ಸಮಾಧಿ ಮಾಡಿ ಪೂಜೆ ಮುಗಿಸಿದ ಕೆಲ ಹೊತ್ತು ಹಂದಿ ನಾಯಿಗಳಿಂದ ಸಮಾಧಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ವಾರಂಟೈನ್ ಸೆಂಟರ್ನಲ್ಲಿ ಸೋಂಕಿತರು ಕುಣಿದು ಕುಪ್ಪಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಡೇಬಾಗಿಲು ಬಳಿ ಇರೋ ಕ್ವಾರಂಟೈನ್ ಸೆಂಟರ್ನಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಂಗೀತ ಕಾರ್ಯಕ್ರಮದಲ್ಲಿ ಸೋಂಕಿತರು ಸಖತ್ ಸ್ಟೆಪ್ಸ್ ಹಾಕಿದ್ರು. ತಾಲೂಕು ಪಂಚಾಯಿತಿ ಮೋಹನ್ ಕೂಡ ಹೆಜ್ಜೆ ಹಾಕಿದ್ರು. ಧಾರವಾಡ ಜಿಲ್ಲೆಯ ಅಳ್ನಾವರ ಪಟ್ಟಣದ ಕೋವಿಡ್ ಕೇರ್ ಸೆಂಟರ್ನಲ್ಲಿ ತಹಶೀಲ್ದಾರ್ ಸೋಂಕಿತರನ್ನ ರಂಜಿಸಿದ್ದಾರೆ. ಸೋಂಕಿತರ ಮನೋರಂಜನೆಗಾಗಿ ಸಂಗೀತ ಸಂಜೆ ಆಯೋಜಿಸಲಾಗಿತ್ತು. ಈ ವೇಳೆ ತಹಶೀಲ್ದಾರ್ ಅಮರೇಶ್ ಪಮ್ಮಾರ್ ಹಾಡು ಹಾಡಿದ್ದು ತಹಶೀಲ್ದಾರ್ ಹಾಡಿಗೆ ಸೋಂಕಿತರು ಬೆಂದ ಸ್ಟೆಪ್ಸ್ ಹಾಕಿದ್ರು. ದಾವಣಗೆರೆಯ ತಾವರೆಕೆರೆ ಗುರುಪೀಠದ ಅಭಿನವ ಸಿದ್ದರಾಮ ಸ್ವಾಮೀಜಿಯಿಂದ ವಿನೂತನ ಕಾರ್ಯ ನಡೀತಾ ಇದೆ. ಗ್ರಾಮಗಳನ್ನು ಸುತ್ತುತ್ತಾ ಇರುವಂತಹ ಸ್ವಾಮೀಜಿ ಗ್ರಾಮಸ್ಥರಿಗೆ ಮಹಾಮಾರಿ ಕೊರೋನಾದ ಬಗ್ಗೆ ತಿಳುವಳಿಕೆ ನೀಡುತ್ತಿದ್ದಾರೆ. ಸೋಂಕಿನ ಲಕ್ಷಣ ಕಂಡು ಬಂದವರಿಗೆ ಮಾತ್ರೆ ಔಷಧಿ ನೀಡಲಾಗ್ತಾ ಇದೆ. ಯೋಗ, ಧ್ಯಾನದ ಮೂಲಕ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವ ಬಗ್ಗೆಯೂ ಸಾರಿ ಸಾರಿ ಹೇಳ್ತಿದ್ದಾರೆ.
ಜೂನ್ ತಿಂಗಳಲ್ಲಿ ದೇಶದ ಜನರಿಗೆ ಎಷ್ಟು ಕೋಟಿ ಡೋಸ್ ಕೊರೋನಾ ಲಸಿಕೆ ಸಿಗಲಿದೆ? ದೆಹಲಿ, ಯುಪಿ, ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ನಿಯಮದಲ್ಲಾಗಿರುವ ಬದಲಾವಣೆಗಳು ಏನು? ಕೊರೋನಾ ಚಿಕಿತ್ಸೆಗೆ ಸಾಲ ನೀಡೋಕೆ ಮುಂದೆ ಬಂದಿರುವ ಬ್ಯಾಂಕ್ ಯಾವುದು? ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಜೂನ್ ತಿಂಗಳಲ್ಲಿ ದೇಶಕ್ಕೆ 10 ಕೋಟಿ ಡೋಸ್ ಕೋವಿಶೀಲ್ಡ್ ಲಸಿಕೆ ಪೂರೈಸುವುದಾಗಿ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ. ಕೊರೋನಾ ಸಾಂಕ್ರಾಮಿಕದಿಂದಾಗಿ ಅನೇಕ ಸವಾಲುಗಳಿದ್ರೂ ತಮ್ಮ ಉದ್ಯೋಗಿಗಳು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ. ಜೂನ್ ತಿಂಗಳಲ್ಲಿ 9 ರಿಂದ 10 ಡೋಸ್ ಲಸಿಕೆಯನ್ನ ಉತ್ಪಾದಿಸಿ ಪೂರೈಸುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪತ್ರ ಬರೆದಿದೆ. ಮೇ ತಿಂಗಳಲ್ಲಿ ದೇಶಕ್ಕೆ ಸುಮಾರು 8 ಕೋಟಿ ಡೋಸ್ ಲಸಿಕೆ ಮಾತ್ರ ಪೂರೈಕೆಯಾಗಿದೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದೆ. ಜೂನ್ ತಿಂಗಳಲ್ಲಿ ಕೇಂದ್ರ ಸರ್ಕಾರವು 6.09 ಕೋಟಿ ಡೋಸ್ ಲಸಿಕೆಯನ್ನು ಪೂರೈಸಿದೆ. ರಾಜ್ಯ ಸರ್ಕಾರಗಳು, ಖಾಸಗಿ ಆಸ್ಪತ್ರೆಗಳು ನೇರವಾಗಿ 5.86 ಕೋಟಿ ಡೋಸ್ ಲಸಿಕೆ ಖರೀದಿ ಮಾಡಿವೆ. ಹೀಗಾಗಿ ಜೂನ್ ತಿಂಗಳಲ್ಲಿ 12 ಕೋಟಿ ಡೋಸ್ ಲಸಿಕೆ ಪೂರೈಕೆಯಾಗಲಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಕಡಿಮೆಯಾಗ್ತಾ ಇದ್ರೂ ಲಾಕ್ಡೌನ್ ನಿರ್ಬಂಧಗಳನ್ನು ಜೂನ್ 15ರವರೆಗೆ ವಿಸ್ತರಿಸಲಾಗಿದೆ. ಆದರೆ ಅಗತ್ಯ ಸೇವೆಗಳಿಗೆ ಕೆಲ ಸಡಿಲಿಕೆ ನೀಡಲಾಗಿದೆ. ಬೆಳಗ್ಗೆ 7 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅಗತ್ಯ ಸಾಮಗ್ರಿಗಳ ಅಂಗಡಿಗಳು ತೆರೆದಿರಲಿವೆ. ನಾವು 3ನೇ ಅಲೆ ಎದುರಿಸಲು ಸಿದ್ಧರಾಗಬೇಕು. ಯಾವಾಗ 3ನೇ ಅಲೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಎಚ್ಚರಿಕೆಯಿಂದಲೇ ಇರಬೇಕು ಅಂತ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಂದಿನಿಂದ ಅನ್ಲಾಕ್ ಪ್ರಕ್ರಿಯೆ ಶುರುವಾಗ್ತಾ ಇದೆ. ದೆಹಲಿಯಲ್ಲಿ ಕೊರೋನಾ ಕೇಸ್ ಕಡಿಮೆಯಾಗ್ತಾ ಇರೋದ್ರಿಂದ ಅನ್ಲಾಕ್ಗೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಆದೇಶ ಕೊಟ್ಟಿದ್ದಾರೆ. ಇಂದಿನಿಂದ ಕಾರ್ಖಾನೆಗಳು ಪುನರ್ ಆರಂಭ ಆಗಲಿದೆ. ಜೊತೆಗೆ ಕಟ್ಟಡ ನಿರ್ಮಾಣ ಕಾಮಗಾರಿ ಪುನರ್ ಆರಂಭಿಸಲು ಅವಕಾಶ ನೀಡಲಾಗಿದೆ. ಉತ್ತರ ಪ್ರದೇಶದ 55 ಜಿಲ್ಲೆಗಳಲ್ಲಿ ಅನ್ಲಾಕ್ಗೆ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶ ಕೊಟ್ಟಿದ್ದಾರೆ. ಬೆಳಗ್ಗೆ 7 ರಿಂದ ಸಂಜೆ 7ರವರೆಗೆ 55 ಜಿಲ್ಲೆಗಳಲ್ಲಿ ನಿರ್ಬಂಧ ಇರುವುದಿಲ್ಲ. 600ಕ್ಕಿಂತ ಹೆಚ್ಚಿನ ಕೊರೋನಾ ಸಕ್ರಿಯ ಕೇಸ್ ಇರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ನಿರ್ಬಂಧ ಮುಂದುವರಿಯಲಿದೆ. ಕೊರೋನಾ ಸಕ್ರಿಯ ಕೇಸ್ 600ಕ್ಕಿಂತ ಕಡಿಮೆಯಾದಾಗ ತಾನಾಗಿ ನಿರ್ಬಂಧ ಅಂತ್ಯವಾಗಲಿದೆ ಅಂತ ಯುಪಿ ಸರ್ಕಾರ ಹೇಳಿದೆ. ಆದರೆ ಎಲ್ಲಾ ಜಿಲ್ಲೆಗಳಲ್ಲೂ ವೀಕೆಂಡ್ ಕರ್ಫ್ಯೂ ಮುಂದುವರಿಯಲಿದೆ. ಇಂದಿನಿಂದ ಜೂನ್ 2ರವರೆಗೆ ಮುಂಬೈನಲ್ಲಿ ವಿದೇಶಕ್ಕೆ ವ್ಯಾಸಂಗಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಆದ್ಯತೆ ಮೇರೆಗೆ ಲಸಿಕೆ ಹಾಕಲಾಗುತ್ತೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ದಾಖಲಾತಿ ಖಚಿತವಾಗಿರುವ ವಿದ್ಯಾರ್ಥಿಗಳಿಗೆ ಅದರ ದಾಖಲಾತಿಯನ್ನು ತೋರಿಸುವುದಕ್ಕೆ ಲಸಿಕೆ ಪಡೆಯಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲು ಬಿಎಂಸಿ, ರಾಜವಾಡಿ, ಕೋಪುರ್ ಆಸ್ಪತ್ರೆ, ಕಸ್ತೂರ್ಬಾ ಆಸ್ಪತ್ರೆಗಳಲ್ಲಿ ಲಸಿಕಾ ಕೇಂದ್ರದ ವಿಶೇಷ ಮಾಡಿದೆ. ಕೊರೋನಾದ 2ನೇ ಅಲೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಕುಸಿತಾ ಇದೆ. 34 ದಿನಗಳ ಬಳಿಕ ನಿನ್ನೆ ಕೊರೋನಾದ ನಿತ್ಯದ ಸಾವಿನ ಪ್ರಮಾಣ 3000ಕ್ಕಿಂತ ಕಡಿಮೆ ಕುಸಿದಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 2722 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಮೇ 24 ರಿಂದ ಮೇ 30ರ ಅವಧಿಯಲ್ಲಿ 24372 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಆದರೆ ಇದಕ್ಕೂ ಮುಂಚಿನ ವಾರಗಳಲ್ಲಿ 29331 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದರು. ಕೊರೋನಾದಿಂದ ಗುಣಮುಖರಾದವರು ಸರ್ಜರಿ ಮಾಡಿಸಿಕೊಳ್ಳಲು 6 ವಾರ ಕಾಯುವುದು ಉತ್ತಮ ಅಂತ ಐಸಿಎಂಆರ್ ಹಾಗೂ ಕೊರೋನಾ ಟಾಸ್ಕ್ ಫೋರ್ಸ್ ಹೇಳಿದೆ. ಕೊರೋನಾದಿಂದ ಗುಣಮುಖರಾದ ಮೇಲೆ 102 ದಿನಗಳಲ್ಲಿ ಪದೇ ಪದೇ ಕೊರೋನಾ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮವಲ್ಲ. ದೇಹದಲ್ಲಿ ಸತ್ತ ಕೊರೋನಾ ವೈರಸ್ ಸ್ವಲ್ಪ ದಿನಗಳವರೆಗೂ ಇರುತ್ತವೆ ಅಂತ ಐಸಿಎಂಆರ್ ಹೇಳಿದೆ. ಕೊರೋನಾ ರೋಗಿಗಳ ಚಿಕಿತ್ಸೆಗಾಗಿ ಎಸ್ಬಿಐ ಬ್ಯಾಂಕ್ 5 ಲಕ್ಷ ರೂಪಾಯಿವರೆಗೆ ಆನ್ ಸೆಕ್ಯೂರ್ಡ್ ಸಾಲ ನೀಡೋದಕ್ಕೆ ನಿರ್ಧರಿಸಿದೆ. ಆನ್ ಸೆಕ್ಯೂರ್ಡ್ ಸಾಲಕ್ಕೆ ಶೇಕಡಾ 8.5ರಷ್ಟು ಬಡ್ಡಿ ವಿಧಿಸಲಿದೆ. ವೈಯಕ್ತಿಕ ಚಿಕಿತ್ಸೆ ಹಾಗೂ ಕುಟುಂಬದ ಸದಸ್ಯರಿಗೆ ಚಿಕಿತ್ಸೆಗಾಗಿ ಈ ಸಾಲ ಪಡೆಯಬಹುದಾಗಿದೆ. ಹೆಲ್ತ್ ಕೇರ್ ಸೌಲಭ್ಯ ಆರಂಭಿಸಲು 100 ಕೋಟಿ ರೂಪಾಯಿವರೆಗೆ ಬಿಸಿನೆಸ್ ಸಾಲ ನೀಡುವುದಾಗಿ ಎಸ್ಬಿಐ ಬ್ಯಾಂಕ್ ಹೇಳಿದೆ. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿಗೆ ಕನ್ನಡ ಬರುತ್ತಾ? ಮಹೇಂದ್ರ ಸಿಂಗ್ ಧೋನಿ ಈಗ ಯಾವ ನಗರದಲ್ಲಿ ಹೊಸ ಮನೆ ಖರೀದಿ ಮಾಡಿದ್ದಾರೆ? ಸಹೋದರಿಯ ಚಿಕಿತ್ಸೆಗಾಗಿ ಸಹಾಯಕ್ಕೆ ಮೊರೆ ಇಟ್ಟ ನಟಿ ಯಾರು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿಗೆ ಅಭಿಮಾನಿಯೊಬ್ಬ ನಿಮಗೆ ಕನ್ನಡ ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಭಿಮಾನಿಯ ಈ ಪ್ರಶ್ನೆಗೆ ವಿರಾಟ್ ಸ್ವಲ್ಪ ಬರುತ್ತೆ, ಆದರೆ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ ಎಂದಿದ್ದಾರೆ. ನೀವು ಯಾವ ಬೌಲರ್ಗಳಿಗೆ ಹೆದರುತ್ತೀರಿ ಅಂತ ವಿರಾಟ್ ಕೊಹ್ಲಿಗೆ ಪ್ರಶ್ನೆ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಉತ್ತರಿಸಿದಂತಹ ವಿರಾಟ್ ಪಾಕಿಸ್ತಾನ ತಂಡದ ಮಾಜಿ ನಾಯಕ ವಸೀಂ ಅಕ್ರಮ್ ಎಂದಿದ್ದಾರೆ.
ಸೆಪ್ಟೆಂಬರ್ನಲ್ಲಿ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗುವುದರಿಂದ ಐಪಿಎಲ್ಗೆ ವಿದೇಶಿ ಆಟಗಾರರು ಮಿಸ್ ಆಗುವ ಸಾಧ್ಯತೆ ಇದೆ. ಆದರೆ ಇದಕ್ಕೆ ರಣತಂತ್ರ ಹೆಣೆದಿರುವಂತಹ ಬಿಸಿಸಿಐ ವಿಂಡೀಸ್ ಕ್ರಿಕೆಟ್ ಮಂಡಳಿಗೆ ಸಿಪಿಎಲ್ ಬೇಗನೆ ಮುಗಿಸುವಂತೆ ಮನವಿ ಮಾಡಿದೆ. ಇದರಿಂದ ಐಪಿಎಲ್ಗೆ ವಿದೇಶಿ ಆಟಗಾರರ ಅಲಭ್ಯತೆ ಎದುರಾಗುವುದಿಲ್ಲ. ನ್ಯೂಜಿಲೆಂಡ್ ವಿರುದ್ಧದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಬಳಿಕ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಲಿದೆ. ಇಂಗ್ಲೆಂಡ್ ಭಾರತದ ನೆಲದಲ್ಲಿ ಎಲ್ಲಾ ಸರಣಿಗಳನ್ನು ಸೋತಿದ್ದಕ್ಕೆ ಈ ಬಾರಿ ಸೇಡು ತೀರಿಸಿಕೊಳ್ಳುವ ಪ್ರಯತ್ನ ಮಾಡಲಿದೆ ಅಂತ ದಿಗ್ಗಜ ಸುನಿಲ್ ಗವಾಸ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ಟೀಂ ಇಂಡಿಯಾ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಮಹಾರಾಷ್ಟ್ರದ ಪುಣೆಯಲ್ಲೂ ಮನೆಯೊಂದನ್ನು ಖರೀದಿ ಮಾಡಿದ್ದಾರೆ. ಪುಣೆಯ ಪಿಂಪ್ರಿ ಚಿಂಚನ್ ವಾಡದಲ್ಲಿ ಮನೆ ಖರೀದಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಪುಣೆಯಲ್ಲಿ ನಿರ್ಮಿಸ್ತಾ ಇರುವಂತಹ ಮನೆಯ ಚಿತ್ರಗಳನ್ನ ಧೋನಿ ಪತ್ನಿ ಸಾಕ್ಷಿ ಸಿಂಗ್ ಹಂಚಿಕೊಂಡಿದ್ರು. ನೆನ್ನೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಹುಟ್ಟುಹಬ್ಬದ ಸಂಭ್ರಮ. ಆದ್ರೆ ಕೊರೋನಾ ಲಾಕ್ಡೌನ್ ನಿಂದ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದ್ದು ಸರಳವಾಗಿ ಕುಟುಂಬದವರ ಜೊತೆ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಸದ್ಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಸ್ಯಾಂಡಲ್ವುಡ್ ನಿರ್ದೇಶಕ ರವಿ ಶ್ರೀವತ್ಸ ಎಂಆರ್ ವಿವಾದದ ನಂತರ ಡಿಆರ್ ಸಿನಿಮಾ ಮಾಡೋ ಪ್ಲಾನ್ ಮಾಡಿದ್ರು. ಇದೀಗ ಅವೆರಡಕ್ಕೂ ಬ್ರೇಕ್ ಬಿದ್ದಿದ್ದು ಡಿ3 ಸಿನಿಮಾ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಡೆಡ್ಲಿ ಸೋಮ ರವಿ ಶ್ರೀವತ್ಸ ಪಾಲಿಗೆ ಸ್ಪೆಷಲ್ ಸಿನಿಮಾ, ಹೀಗಾಗಿ ಮತ್ತೆ ಡೆಡ್ಲಿ 3 ಮಾಡೋದಾಗಿ ಹೇಳಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಜೀವನದ ಆಧಾರಿತ ಕತೆ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ. ಈ ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಸುಶಾಂತ್ ನಟಿಸಿದ ಸಿನಿಮಾದ ಕತೆಗಾಗಿ ಧೋನಿ ಬರೋಬ್ಬರಿ 45 ಕೋಟಿ ಸಂಭಾವನೆ ಪಡೆದಿದ್ರಂತೆ. ಸದ್ಯ ಈ ಸುದ್ದಿ ವೈರಲ್ ಆಗ್ತಿದೆ. ನಟಿ ವಿಜಯಲಕ್ಷ್ಮಿ ಸಹೋದರಿ ಉಷಾಗೆ ಯೂಟ್ರಸ್ ಸರ್ಜರಿ ಮಾಡಿಸೋಕೆ ಸಹಾಯ ಬೇಡಿದ್ದಾರೆ. ಸದ್ಯ ಅನಾರೋಗ್ಯದಲ್ಲಿರುವಂತಹ ಸಹೋದರಿಗೆ ಸಹಾಯ ಮಾಡಿ ಅಂತ ಬೇಡಿಕೊಂಡಿರುವಂತಹ ವಿಡಿಯೋ ವೈರಲ್ ಆಗ್ತಿದೆ. ಸ್ಟಾರ್ ನಟರಿಗೆ ತಲುಪಿಸಿ ಸಹಾಯಕ್ಕೆ ಅನುಕೂಲವಾಗುವಂತೆ ಮಾಡಿ ಅಂತ ನಟಿ ವಿಜಯಲಕ್ಷ್ಮಿ ಬೇಡಿಕೊಂಡಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.